ನಮ್ಮ ಪ್ರಯಾಣ ಈಗ ಪುಣೆಯ ಕಡೆಗೆ ಭೀಮಾಶಂಕರ್ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ನಾವು ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಮುದ್ದಾದ ನಾಯಿ ಮರಿ ಸಿಕ್ತು, ಅದನ್ನ ಮಾತಾಡಿಸಿ ಈಗ ಮುಂದುವರಿತಾ ಇದ್ದೀವಿ. ಈ ಟ್ರೈನಲ್ಲಿ ಈಗ ನಾವು ಕಡೂರುವರೆಗೆ ಹೋಗ್ತೀವಿ, ಅಲ್ಲಿಂದ ಪುಣೆಗೆ ಟ್ರೈನು. ಇದು ಫಸ್ಟ್ ಟ್ರೈನ್ ಆದ್ದರಿಂದ ಇನ್ನು ಸ್ಟಾರ್ಟಿಂಗ್ ಪಾಯಿಂಟು, ಯಾವುದು ಬೋಗಿಗಳಿನ್ನೂ ಓಪನ್ ಆಗಿಲ್ಲ. ಟ್ರೈನ್ ಈಗ ಚಿಕ್ಕಮಗಳೂರು ಬಿಟ್ಟು ಹೋಗ್ತಾ ಇದೆ. ಸ್ವಾಮೀಜಿಯವರು ಕೂತು ಜಪ ಮಾಡ್ತಾ ಇದ್ದಾರೆ. ಯಾತ್ರೆ ಪೂರ್ತಿ ಅವರು ಹನುಮಾನ್ ಚಾಲೀಸ ಜಪ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಮಾಡ್ತಾ ಇರ್ತೀವಿ. ಅವರು ವಿಶೇಷವಾಗಿ ಹೇಳೋದು. ಸೂರ್ಯೋದಯ ಆಗ್ತಾ ಇದೆ. ಕಡೂರು ತಲುಪಿದ್ವಿ. ಕಡೂರು ನಮ್ಮ ಟ್ರೈನ್ ಇಳಿಯಲ್ಲೇ ಇಡ್ಲಿ ಮಾರ್ತಾಯಿದ್ರು, ಇಡ್ಲಿ ತಿಂದ್ವಿ. ಈಗ ಕೂತ್ಕೊಂಡು ಸ್ವಲ್ಪ ಜಪ ಮಾಡೋದು, ಟ್ರೈನ್ಗೋಸ್ಕರ ಕಾಯೋದು. ಪುಣೆಗೆ ಸ್ವಾಗತ ಭಜನಾ ಮಂಡಳಿ, ವಾರ್ಕರಿ ಸಂಪ್ರದಾಯದ್ದು. ವಾರ್ಕರಿಯವರು ಅಲ್ವಾ, ಭಜನೆ ಕೀರ್ತನೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ವಾ, ಈ ಹೆಂಗಸರು ನೋಡಿ ಪೂರ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪುಣೆಗೆ ಎಂಟ್ರಿ ಆದ್ವಿ, ಗಾಡಿ ಲೋಡ್ ಆಗ್ತಾ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಭಕ್ತರ ಮನೆ ತಲುಪಿದ್ವಿ ಪುಣೆಯಲ್ಲಿ. ಗೌರವ್ ಅವರ ಅಕ್ಕನ ಮನೆ, ಅವರ ಅಮ್ಮನೂ ಅವರೆಲ್ಲೇ ಬಂದಿದ್ದರು. ಮಧ್ಯರಾತ್ರಿ ಎದ್ದು ಈಗ ಸ್ವಾಗತ ಮಾಡ್ತಾ ಇದ್ದಾರೆ. ಪಾದ ಪೂಜೆ ಮಾಡಿ ಸ್ವಾಮೀಜಿಯವರಿಗೆ ಒಳಗೆ ಕರ್ಕೊಳ್ತಾ ಇದ್ದಾರೆ. ಅರೆ ಅರೆ ಮರುದಿನ ಅವರ ಮನೆಯಲ್ಲಿ ಸ್ವಾಮೀಜಿಯವರಿಗೆ ಪಾದ ಪೂಜೆ ಇಟ್ಕೊಂಡಿದ್ರು. ಜೊತೆಗೆ ಅವರ ಆತ್ಮೀಯ ಬಂಧುಗಳು, ಆತ್ಮೀಯ ಸ್ನೇಹಿತರು ಒಂದಷ್ಟು ಜನ ಸೇರಿದ್ರು. ಅವರ ಮಧ್ಯೆ ಚೆನ್ನಾಗಿತ್ತು. ಕೆಲವರೆಲ್ಲ ಒಳ್ಳೊಳ್ಳೆ ಭಜನೆಗಳನ್ನು, ಮರಾಠಿಲಿ ತುಂಬ ಅಭಂಗಗಳೆಲ್ಲ ತುಂಬ ಸುಂದರವಾಗಿದೆಯಲ್ಲ. ಮಹಾರಾಷ್ಟ್ರದಲ್ಲಿ ಹಾಗೆಯೇ ಭಕ್ತಿ ಸಂಪ್ರದಾಯ ತುಂಬ ಜೋರಾಗೇ ಇದೆ. ಸಂಕೀರ್ತನೆಗಳನ್ನೆಲ್ಲ ಕೇಳಿದ್ವಿ. ತುಂಬ ಚೆನ್ನಾಗಿತ್ತು ಅವರ ಮನೆಯಲ್ಲೂ ಕೂಡ ವಾತಾವರಣ. हाँ दे सकते हैं, और क्या और क्या वाह 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 सबसे बड़ा एक फोटो खींचते ये कुछ ಸ್ವಾಮೀಜಿಯವರ ಪಾದ ಪೂಜೆ ಆದ ಮೇಲೆ ಸ್ವಾಮೀಜಿಯವರ ಭಕ್ತರಿಗೂ ಕೂಡ ಈಗ ವಿಶೇಷ ಸನ್ಮಾನ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ಆನಂದವಾಗಿದ್ದಾರೆ. ಸತ್ಸಂಗವು ಕೂಡ ತುಂಬ ಚೆನ್ನಾಗೇ ನಡೀತು. ಭಜನೆ ಕೂಡ ತುಂಬ ಚೆನ್ನಾಗಾಯಿತು. ವೆಂಕಟೇಶ್ವರಿಗೂ ಮತ್ತು ಸುನಿಲ್ಗೂ ವಿಶೇಷವಾದ ಆತಿಥ್ಯ ಸತ್ಕಾರ ಎಲ್ಲ ನಡೀತಾ ಇದೆ.
ಇರ್ಲಿ हरिपति दिए है ना तेज पत्ता वो तो पहले ही दिए हरिपति दिए हाँ, अभी केदारनाथ के घर में सारे कुछ हो गए, रहना खाना पीना। अभी हम निकल रहे, लास्ट एपिसोड है, फोटो खींचना सभी का। रेडी? अभी हो गए, जय कर दीजिए। नमः पार्वती पतये हर महादेव जय जय मोरया जय। बाकी और कुछ है तो जय जय। ಎಲ್ಲಿಗೆ ಯಾತ್ರೆ ಹೋದ್ರು, ಯಾರ ಮನೆಗೆ ಹೋದ್ರು, ವಿಶೇಷವಾಗಿ ಬರುವಾಗ ಎಲ್ಲರಿಗೂ ಶಕುನ ಕೊಟ್ಟು ಒಳ್ಳೇದಾಗ್ಲಿ ಅಂತೇಳಿ ಅದೊಂದು ನಿಯಮ ಕೊಡೋದು. ಹಾಗೆ ಈಗ ಎಲ್ಲರಿಗೂ ಶಗುನ ಕೊಟ್ಟು ಅಷ್ಟವಿನಾಯಕ ದರ್ಶನಕ್ಕೆ ಈಗ ಹೊರಡ್ತಾ ಇದ್ದೀವಿ ಪುಣೆ ಭಕ್ತರ ಮನೆಯಿಂದ. ऐसे इधर है, इधर है, इस साइड है गाड़ी। हाँ इधर ही हो जाएंगे। हाँ चलिए चलिए जल्दी जल्दी चलिए। हाँ हाँ खड़े हो जाइए सभी। वो पीछे दिख नहीं रहे हैं, सब दिख गए, मंजू नहीं दिख रहे। और थोड़ा थोड़ा एडजस्ट करिए, दिख नहीं रहे हैं। ओ बढ़िया है, हो गया। हर हर चलिए।